ಉಪ್ಪು ಕಪ್ಪು ರಂಬು ಇದರಲ್ಲಿ ಸುಹಾಸ್ ಅಂಡ್ ಕೀರ್ತಿ ಸುರೇಶ್ ಮೇನ್ ಲೀಡ್ ಆಕ್ಟರ್ಸ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಯುನಿಕ್ ಕಾನ್ಸೆಪ್ಟ್, ಯುನಿಕ್ ಐಡಿಯಾ, ಬಟ್ ಎಂಗೇಜ್ ಮಾಡಿಸೋದ್ರಲ್ಲಿ ಫೇಲ್ ಆದ್ರು. ಈ ಸಿನಿಮಾದ ಪ್ಲಾಟ್ ಏನಂದ್ರೆ, ಒಂದೂರಲ್ಲಿ ಮಶಾಣ ಇರುತ್ತೆ. ಅಲ್ಲಿ ಇನ್ನ 4 ಜನಕ್ಕೆ ಮಾತ್ರ ಹೂಣಕ್ಕೆ ಜಾಗ ಇರುತ್ತೆ. ಆ ಜಾಗಕ್ಕೋಸ್ಕರ ಆ ಊರಲ್ಲಿರೋರೆಲ್ಲ ನಂಗಬೇಕು ಅಂತ ಜಗಳ ಆಡ್ತಿರ್ತಾರೆ. ಅಷ್ಟಕ್ಕೂ ಅವ್ರಿಗೆಲ್ಲ ಅದೇ ಜಾಗ ಯಾಕೆ ಬೇಕು, ಅದ್ರ ಹಿಂದೆ ಇರೋ ಸ್ಟೋರಿ ಏನು ಅಂತ ನೀವು ಸಿನಿಮಾ ನೋಡೇ ತಿಳ್ಕೋಬೇಕು. ಅಂಡ್ ಈ ತರ ಒಂದು ಸ್ಟೋರಿ ಲೈನ್ ಇಟ್ಕೊಂಡು ಫನ್ನ ಇನ್ನೂ ಜಾಸ್ತಿನೇ ಜನರೇಟ್ ಮಾಡೋ ಪೊಟೆನ್ಷಿಯಲ್ ಇದ್ರೂ ಕೂಡ ಅದನ್ನ ಇವರು ಯೂಸ್ ಮಾಡ್ಕೊಂಡಿಲ್ಲ. ತುಂಬಾನೇ ಲಿಮಿಟೆಡ್ ಆಗಿತ್ತು ಇಲ್ಲಿರೋ ಕಾಮಿಡಿ. ಹಾಗಂತ ಸಿನಿಮಾ ಪೂರ್ತಿ ಸೀರಿಯಸ್ ಆಗಿರಲ್ಲ. ಫನ್ ಜನರೇಟ್ ಮಾಡಕ್ಕೆ ಪ್ರಯತ್ನ ಮಾಡ್ತಾರೆ, ಬಟ್ ಅದ್ ಯಾವ್ದು ಕರೆಕ್ಟ್ ಆಗಿ ವರ್ಕ್ ಆಗ್ಲಿಲ್ಲ. ಎಲ್ಲೋ ಸುಮಾರು ಕಡೆ ನಗ್ಸುತ್ತೆ ಅಷ್ಟೇ. ಇದು ಬಿಟ್ರೆ ಕೀರ್ತಿ ಸುರೇಶ್ ಅವರ ಆಕ್ಟಿಂಗ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಚಿಕ್ಕ ಹುಡುಗಿ ತರ ಕ್ಯಾರೆಕ್ಟರ್ನ ಬರ್ಕೊಂಡಿದ್ದಾರೆ, ಅದೇ ರೀತಿ ಇವರು ಪರ್ಫಾರ್ಮ್ ಕೂಡ ಮಾಡಿದ್ದಾರೆ. ಅಂಡ್ ಈ ಕ್ಯಾರೆಕ್ಟರ್ಗೆ ಚಿನ್ನ ಅನ್ನೋ ಒಂದು ಕ್ಯಾರೆಕ್ಟರ್ ಚೆನ್ನಾಗಿ ಸಿಂಕ್ ಆಗಿದೆ. ಎಮೋಷನಲ್ ಮೊಮೆಂಟ್ಸ್ ಲಾಸ್ಟ್ ಅಲ್ಲಿ ಮದರ್ ಸೆಂಟಿಮೆಂಟ್ ಚೆನ್ನಾಗಿ ವರ್ಕ್ ಆಯ್ತು, ಪರವಾಗಿರ್ಲಿಲ್ಲ. ಇನ್ನ ಈ ಕಥೆಯಲ್ಲಿ ಟ್ವಿಸ್ಟ್ ಅಂಡ್ ಟರ್ನ್ಸ್ ಏನಿರಲ್ಲ. ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹುಡುಕಿದ್ರೆ ಇನ್ನೊಂದು ಪ್ರಾಬ್ಲಮ್ ಆಲ್ರೆಡಿ ರೆಡಿ ಆಗಿರುತ್ತೆ. ಇದೇ ಪ್ಯಾಟರ್ನ್ ಅಲ್ಲೇ ಇಡೀ ಸಿನಿಮಾ ರನ್ ಆಗುತ್ತೆ. ಇದಕ್ಕೆ ಲಿಮಿಟೆಡ್ ಫನ್ನ ಜನರೇಟ್ ಮಾಡ್ತಾ ಹೋಗ್ತಾರೆ ಅಷ್ಟೇ. ಕತೆ ತುಂಬಾ ಫ್ಲಾಟ್ ಆಗಿ ರನ್ ಆಗೋದ್ರಿಂದ ಇಂಟ್ರೆಸ್ಟಿಂಗ್ ಪ್ರೊಸೀಡಿಂಗ್ಸ್ ಏನು ಇರಲ್ಲ. ಸ್ಟೋರಿಲಿ ಕ್ರಿಯೇಟ್ ಆಗೋ ಪ್ರಾಬ್ಲಮ್ಸ್ಗಳನ್ನೇ ಚೂರು ಕಾಮಿಡಿಯಾಗಿ ಕನ್ವರ್ಟ್ ಮಾಡ್ತಾ ಬರ್ತಾರೆ. ಇದು ಬಿಟ್ರೆ ಈ ಮೂವಿಲಿ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಚೆನ್ನಾಗಿದೆ. ಒಳ್ಳೆ 90s ವಿಲೇಜ್ ವೈಬ್ ಕೊಡುತ್ತೆ. ಅಂಡ್ ಆ ಊರಿನ ಜನಗಳದೇ ಒಂಥರ ಡಿಫ್ರೆಂಟ್ ಫೀಲ್ ಕೊಡುತ್ತೆ. ಇನ್ನ ಸಾಂಗ್ಸ್ ಅಂಡ್ BGM ಓಕೆ. ಸೊ ಓವರ್ ಆಲ್ ಇದೊಂದು ಬಿಲೋ ಆವರೇಜ್ ಮೂವಿ. ಎಂಟರ್ಟೈನ್ಮೆಂಟ್ ವೈಸ್ ಸ್ಯಾಟಿಸ್ಫೈ ಮಾಡಲ್ಲ. ಮಧ್ಯ ಸ್ಲೋ ಫೀಲ್ ಕೂಡ ಆಗುತ್ತೆ. ಅಂಡ್ ಅಡಲ್ಟ್ ಕಂಟೆಂಟ್ ಅಂತ ಏನು ಇರಲ್ಲ. ನೋಡೋದಾದ್ರೆ ಫ್ಯಾಮಿಲಿ ಜೊತೆಲೂ ನೋಡಬಹುದು. ಅಂಡ್ ಈ ಮೂವಿ ನಿಮಗೆ ಅಮೆಜಾನ್ ಪ್ರೈಮ್ ನಲ್ಲಿ ಕನ್ನಡ ಭಾಷೆಯಲ್ಲೇ ಸಿಗುತ್ತೆ. ಡಬ್ಬಿಂಗ್ ಕೂಡ ತುಂಬಾ ಚೆನ್ನಾಗಿತ್ತು. ಇದಕ್ಕೆ ನಾನು ಕೊಡೋ ರೇಟಿಂಗ್ 10ಗೆ 5.5. ಆಲ್ರೆಡಿ ನೀವೇನಾದ್ರೂ ಈ ಸಿನಿಮಾನ ಮೊದಲೇ ನೋಡಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ನ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆ ತಿಳಿಸಿ. ಸೊ ಈ ರಿವ್ಯೂ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸಬ್ರಾಗಿದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಮತ್ತೆ ಸಿಗೋಣ.